ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಓ, ಆ ಯೋಗೇಂದ್ರ ಗಜೇಂದ್ರನ ಅವ್ರು ಯಾವ ಸೀಮೆ ಅತಿಥಿಗಳು ಇದ್ರೆ ಅವ್ರ ತಿಥಿ ಮಾಡ್ಬಿಡ್ತಿದ್ದೆ. ಸಾಕು, ಸುಮ್ಮನಿರು ಸೀತಕ್ಕ. ಏನೇ ಆದ್ರೂ ಅವರು ಈ ಊರಿನ ಹಿರಿಯರು, ದೊಡ್ಡ ಮನುಷ್ಯರು. ಗುರುಗಳು ಅವರಿಗೆ ಗೌರವದ ಸ್ಥಾನ ಕೊಟ್ಟಿದ್ದಾರೆ. ಇಂಥವ್ರನ್ನ ನೀನು ನಾಯಿಗೆ ಹೋಲಿಸ್ಬಿಟ್ಟಿಯಲ್ಲ. ಮನೆತನದಲ್ಲಿ ಯಾರು ನಿನ್ ಹಾಗೆ ಮಾತಾಡಲ್ಲ. ಒಬ್ರಿಗೆ ನೋವು ಕೊಟ್ಟು ಮಾತಾಡೋದನ್ನ ನಮ್ಮಪ್ಪ ನಮ್ಗೆ ಕಲ್ಸಿಲ್ಲ. ನನಗೂ ಏನ್ ಹೇಳ್ಕೊಟ್ಟಿಲ್ಲಪ್ಪ. ನನ್ನ ಪರಿಸ್ಥಿತಿ, ನನ್ನ ಅನುಭವಗಳು ನನ್ನ ಹತ್ರ ಹಾಗೆ ಮಾತಾಡಿಸ್ತವೆ. ಅಲ್ಲ, ಬರೀ ನಾನ್ ಮಾತಾಡಿದ್ರ ಬಗ್ಗೆ ಮಾತ್ರ ಹೇಳ್ತಾ ಇದ್ಯಲ್ಲ. ಯೋಗೇಂದ್ರ ಗಜೇಂದ್ರ ಎಲ್ಲರ ಮುಂದೆ ನಿನ್ನ ಮಗಳನ್ನ ಬಂಜೆ ಅಂತ ಕರೆದ್ರು. ಅದು ತಪ್ಪಲ್ವೇನೋ? ಬಂಜೆ ಅಂತ ಅನ್ನಿಸ್ಕೊಳ್ಳೋದು ಎಷ್ಟು ನೋವಾಗುತ್ತೆ ನಿನಗ್ ಗೊತ್ತೇನೋ? ನಿನಗೆಲ್ ಗೊತ್ತಾಗ್ಬೇಕು? ನನಗ್ ಗೊತ್ತು. ಕೇಳು, ಹೇಳ್ತೀನಿ. ನನ್ನ ಸೀಮಂತದ ದಿನಾನೇ ಕಣ್ಣು ಮುಂದೆನೆ ನನ್ ಗಂಡನ್ ಕಳ್ಕೊಂಡೆ. ಈ ಜಗತ್ತನ್ನೇ ನೋಡ್ಬೇಕಾಗಿತ್ತು ನನ್ ಕಂದ. ಆ ಕಂದನ್ನು ಕಳ್ಕೊಂಡೆ. ಆವತ್ತಿಂದ ಸತ್ತು ಹೆಣತರ ಬದುಕ್ತಾ ಇದ್ದೀನಿ ಕಣೋ ನಾನು. ನನ್ನ ಜೀವನದಲ್ಲಿ ಆಗಿದ್ದು ಬೇರೆ ಯಾವ ಹೆಣ್ಣಿನ ಜೀವನದಲ್ಲೂ ಆಗ್ಬಾರ್ದು ಅಂತ ನಾನು ಆ ದೇವ್ರ ಹತ್ರ ಕೇಳ್ಕೊತೀನಿ. ಅಂತದ್ರಲ್ಲಿ ನಮ್ಮನೆ ಮಗಳಿಗೆ ಹಾಗಾದ್ರೆ ಸುಮ್ನೆ ಇರ್ತೀನೇನೋ ನಾನು? ಚಂಡಿ ಆಗ್ಬಿಡ್ತೀನಿ. ಬಿಟ್ಟ ನನಗೆ ಹೇಳ್ತಾನೆ. ಏನು ಇವನೊಬ್ಬನ್ಗೆ ಮೂಗಿರೋದು? ಮೂಗಿನ ತುದಿಲಿ ಕೋಪನ ಇವನೊಬ್ಬನ್ಗೆ ಬರೋದು. ಏನೇ ನಿಂದೇನೆ ಗೋಳು? ಓಹ್, ನಾನ್ ನಿಮ್ಮಪ್ಪನ ಹತ್ರ ಜಗಳ ಆಡ್ದೆ ಅಂತ ನೀನು ಅವನ್ ಪರ ತಗೊಂಡು ನನ್ನ ಹತ್ರ ಜಗಳ ಆಡೋದಕ್ ಬಂದಿದ್ಯಾ? ಅವನು ನಿನಗಪ್ಪ ಆಗೋಕ್ಕೂ ಮುಂಚೆ ನನಗ್ ತಮ್ಮ. ನಾನು ಅವನಿಗೆ ಬೈತೀನಿ, ಕಿತ್ತಾಡ್ತೀನಿ, ತಲೆ ಕೆಟ್ರೆ 4 ಬಾರಿಸ್ತೀನಿ. ಈ ಸೀತನ್ಗೆ ಕಲ್ ಸಕ್ಕರೆ ಕೊಟ್ಟು ಮುದ್ದು ಮಾಡಕ್ಕೂ ಗೊತ್ತು, ಕಲ್ ತಗೊಂಡು ಹೊಡೆಯಕ್ಕೂ ಗೊತ್ತು. ಅಯ್ಯೋ, ಯಾಕೆ ವೆಂಕು? ಯಾಕಮ್ಮ? ಯಾಕೆ? ಅಯ್ಯೋ, ಅವನ್ ಯಾರೋ ಮನೆಗ್ ಬಂದು ಮುಟ್ಟಾಳ ಏನೋ ಅಂದ ಅಂತ ನೀನ್ ಯಾಕಮ್ಮ ಕಣ್ಣಲ್ಲಿ ನೀರ್ ಹಾಕ್ತೀಯಾ? ಅದಲ್ಲ ಅತ್ತೆ, ಮತ್ತೆ ನೀ ಯಾವಾಗ್ಲೂ ಕೊಂಕ್ ಮಾತಾಡ್ತೀಯ ಅಂತ ಬೈಕೋತಿದ್ದೆ. ಆದ್ರೆ ನಿನ್ ಮನ್ಸಲ್ಲಿ ಇಷ್ಟು ನೋವಿದೆ ಅಂತ ಇವತ್ತೇ ಗೊತ್ತಾಗಿದ್ದು. ಅಯ್ಯೋ, ಅದು ಬಿಡು, ನನ್ನ ಹಣೆ ಬರ. ಈಗ ಅದನ್ನ ಬಿಡು. ಇನ್ಮೇಲಿಂದ ದಿನ ಇನ್ನು ಜಾಸ್ತಿ ಪೂಜೆ ಮಾಡು. ನಿನಗೆ ಖಂಡಿತ ಮಗು ಆಗುತ್ತೆ. ನಾನ್ ಹೇಳ್ತಾ ಇದ್ದೀನಿ, ಬರ್ದಿಟ್ಕೋ. ಈಗ ಎಲ್ಲಿ ನಗು, ನಗಮ್ಮ, ನಗು. ಜಾಣೆ ನಗು ಕಂದ. ಹಂಗೆ ಈ ನಮ್ ಸೀತಕ್ಕನ್ನ ಧನೆ ಮಾಡ್ಕೊಳಕ್ಕಾಗಲ್ಲ. ಒಂದ್ಸಲ ಬೈತಾಳೆ, ಇನ್ನೊಂದ್ಸಲ ತಾಯಿ ಹಾಕಿ ಪ್ರೀತಿ ಮಾಡ್ತಾಳೆ. ಈಗ್ಲೂ ತಿರುಪ್ತಿಗೆ ಹರ್ಸ್ಕೊಂಡಿದ್ದೀರಾ ಅಂತ ಜ್ಞಾಪಿಸಿ ಅವಳೇ ಕಳ್ಸಿದ್ ನೋಡ್ರಿ. ಹೌದ್ರಿ, ಅವಳ ಮಗುವಿನ ಮನಸ್ಸು. ಅರ್ಥ ಆಯ್ತು, ಸುಧಾರಿಸ್ಕೊಂಡು ಹೋಗೋಣ. ಏನ್ ಅರ್ಥ ಆಯ್ತು? ಅಂದ್ರೆ ನನಗ್ ವಯಸ್ಸಾಗಿದೆ ಅಂತ ನೀನು ವ್ಯಂಗ್ಯ ಮಾಡ್ತಾ ಇದ್ಯಾ? ನೋಡು,
ಅಷ್ಟೊತ್ತಿಂದ ಮಗುನ್ ಹೊತ್ಕೊಂಡ್ ಬಂದವ್ ನಾನು ಇನ್ನು ಗಟ್ಟಿಮುಟ್ಟಾಗೆ ಇದ್ದೀನಿ. ಬಿಟ್ರೆ ಕುಸ್ತಿನೂ ಮಾಡ್ತೀನಿ ಅಂತ ಹೇಳ್ತೀರಾ? ಮಾಡ್ತೀನಿ. ಮಾಡ್ತಾ ಇರಿ, ನಾನ್ ಹೋಗಿ ನಿಮ್ ಕುಡಿಯಕ್ ನೀರ್ ತಗೊಂಡ್ಬರ್ತೀನಿ. ಏ ಗಂಡ್ಸು ನಾನಿರ್ಬೇಕಾದ್ರೆ ನೀನೊಂದ್ ನೀರ್ ತರೋದ? ನಿನ್ ಮಗುನ್ ಕರ್ಕೋ, ನಾನೇ ತರ್ತೀನಿ. ಅಷ್ಟೊತ್ತಿಂದ ನಿನ್ ಮಗನ್ ಹೊತ್ಕೊಂಡಿದ್ ನಾನು ಅಂದ್ರಿ, ಈಗ್ಲೇ ಹೊತ್ಕೊಂಡಿರಿ, ನಾನ್ ಹೋಗ್ತಾ ಇರ್ತೀನಿ. ಗೋಪಿ ಗೋಪಿ ದೇವ್ರೆ, ನಾನೇನ್ ಪಾಪ ಮಾಡ್ದೆ ಅಂತ ನನಗೆ ಈ ಶಿಕ್ಷೆ ಕೊಟ್ಟೆ. ನನ್ನೇ ರೋಗ ನೋಡಿ ಕಟ್ಕೊಂಡ್ ಗಂಡ ದೂರ ಮಾಡ್ದ. ಹೆತ್ತವರು ಬಂದು ಬಳಗ ಒಡ ಹುಟ್ಟಿದವರು ಯಾರು ನನ್ನ ಹತ್ರಕ್ಕೆ ಸೇರಿಸ್ತಿಲ್ಲ. ಕೊನೆಗೆ ನಾನೇ ಹೆತ್ತ ಮಗುಗೆ ಹಾಲುಣಿಸಕ್ಕೂ ಕೊಡ್ಲಿಲ್ಲ. ಈ ರೋಗದಿಂದ ನರಳಿ ಸಾಯೋದಕ್ಕಿಂತ ಒಳಗೆ ಹಾರಿ ಸಾಯೋದ್ಲೇಸು. ಹೌದು, ಒಳಗಾರಿ ಸಾಯೋದಲೇಸು. ವೆಂಕಟನಾಥ, ಎಲ್ಲೋ ನಿಮ್ಮಮ್ಮ ಇಷ್ಟೊತ್ತಾದ್ರೂ ಬರ್ಲೇ ಇಲ್ವಲ್ಲ? ಅಮ್ಮ, ನನ್ನ ಹೆಂಡತಿ ಇಲ್ಲೇ ಹೋದವಳು ಇನ್ನೂ ಬಂದಿಲ್ಲ. ನೀವು ಮಗು ನೋಡ್ಕೋತಾರಿ, ನಾ ಬಂದ್ಬಿಡ್ತೀನಿ. ಅಲ್ಲ ಅಣ್ಣ, ಸ್ವಾಮಿ, ಅಯ್ಯೋ, ಸಾಯಕ್ ಹೊಟ್ಟಿದ್ ನನ್ ಕೈಲಿ ಮಗುನ್ ಕೊಟ್ಬಿಟ್ಟು ಹೋದ್ರಲ್ಲ. ನನ್ನಿಂದಾಗಿ ಈ ಮಗುಗೆ ಏನಾದ್ರೂ ತೊಂದರೆ ಆಗ್ಬಿಟ್ರೆ ನಾನು ಏನು ಉತ್ತರ ಕೊಡ್ಲಿ ಅವ್ರಿಗೆ? ಅಯ್ಯೋ ದೇವ್ರೆ, ಅಯ್ಯೋ ದೇವ್ರೆ. ಧರ್ಮದ ಹರಿಕಾರ, ಕರ್ಮದ ಪರಿಹಾರ. ಧರ್ಮದ ಹರಿಕಾರ, ಕರ್ಮದ ಪರಿಹಾರ ನೀನಲ್ಲವೇ?